ಕಾಮಗಾರಿಗಳನ್ನೇ ಮಾಡದೆ ಲಕ್ಷಾಂತರ ರೂಪಾಯಿಗಳನ್ನ ಡ್ರಾ ಮಾಡಿಕೊಂಡಿರುವ ಆರೋಪ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಹೊಣಕೆರೆ ಗ್ರಾಮದಲ್ಲಿ ಕೇಳಿಬಂದಿದೆ. ಸೊರವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಹೊಣಕೆರೆಯಲ್ಲಿ ಸಿಮೆಂಟ್ ರಸ್ತೆ, ಚರಂಡಿ, ಮನೆ ನಿರ್ಮಾಣ, ಶೌಚಾಲಯ ನಿರ್ಮಾಣ ಮಾಡಲಾಗಿದೆ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಲಕ್ಷಾಂತರ ರೂಪಾಯಿಯನ್ನ ವಂಚಿಸಲಾಗಿದೆ ಎಂದು ಕೆಲ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮನೆಯವರು ಎರಡು ಕಡೆ ಚರಂಡಿ ಮಾಡಿದ್ದಾರೆ, ಇಲ್ಲಲ್ಲಿ ಆದ್ರೆ ಅರ್ಧಂಬರ್ಧ ಕೆಲಸ ಆಗಿದೆ, ಫುಲ್ ಕೆಲಸ ಆಗಿಲ್ಲ. ಫುಲ್ ಬಿಲ್ ಮಾಡ್ಕೊಂಡಿದ್ದಾರೆ. ಮನೆದೊಂದು ನಮ್ಮ ಅಜ್ಜಿಯವ್ರದೇನೆ ದೊಡ್ಡಮ್ಮ ಅಂತೇಳಿ ಸತ್ತೋದ್ಮೇಲೆ ಬಿಲ್ ಮಾಡ್ಕೊಂಡಿದ್ದಾರೆ 27,000. ಗ್ರಾಮದ ಬೂಟ್ಸ್ ರಂಗಪ್ಪನವರ ಮನೆಯಿಂದ ಭುವನಹಳ್ಳಿ ಗಂಗಣ್ಣನವರ ಮನೆಯ ತನಕ ಸಿಮೆಂಟ್ ಚರಂಡಿ ನಿರ್ಮಾಣ ಮಾಡಲಾಗಿದೆ ಎಂದು ದಾಖಲಾತಿಯಲ್ಲಿ ತೋರಿಸಲಾಗಿದೆ. ಆದರೆ ಕಾಮಗಾರಿ ಅಪೂರ್ಣ ಹಾಗೂ ಮಾಡಲಾಗಿರುವ ಕಾಮಗಾರಿಯು ಕಳಪೆಯಿಂದ ಕೂಡಿದೆ ಎಂದು ಆರೋಪಿಸಲಾಗಿದೆ. ಆದರೆ ಗ್ರಾಮದ ಯೋಗೀಶಣ್ಣನವರ ಮನೆಯಿಂದ ರಂಗದಾಮಯ್ಯನವರ ಮನೆಯ ತನಕ ಸುಮಾರು 200 ಮೀಟರ್ನಷ್ಟು ಸಿಸಿ ಚರಂಡಿ ಮಾಡಲಾಗಿದೆ ಎಂದು ದಾಖಲೆಯನ್ನ ಸೃಷ್ಟಿಸಲಾಗಿದೆ. ಆದರೆ ಕಾಮಗಾರಿಯನ್ನೇ ಮಾಡದೆ ಸುಮಾರು 5.40 ಲಕ್ಷ ರೂಪಾಯಿಗಳನ್ನ ನರೇಗಾ ಯೋಜನೆಯಡಿ ಪಂಚಾಯಿತಿಯಿಂದ ಡ್ರಾ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದ್ದಾರೆ. ತುಂಬಾ ಭ್ರಷ್ಟಾಚಾರ ಮಾಡಿದ್ದಾರೆ. ಇಲ್ಲಿ ಪಂಚಾಯತಿಲಿ ಪಿಡಿಒ ಅಧಿಕಾರಿ ಕೇಳಿದ್ರು ಅವರು ಏನು ನಮಗೆ ಮಾಹಿತಿ ಕೊಡ್ತಾ ಇಲ್ಲ, ದಾಖಲಾತಿಗಳನ್ನು ಕೊಡ್ತಾ ಇಲ್ಲ. ಮತ್ತೆ ಇವಾಗೂ ಕಂಪ್ಲೇಂಟ್ ಕೊಟ್ಟಿದ್ದು ಇವನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮಗೆ ಇವ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಹೋದ್ರು ಇವ ನಮ್ ಕೈ ಸಿಗ್ತಾನೆ ಇಲ್ಲ ಬಿಡಿ, ಹೋದ್ರೆ ಸುಮ್ಮನೆ ವಾಪಸ್ ಇನ್ನೇನೇ ಆಗಿದೆ ನಿಮ್ಮೂರಲ್ಲಿ ವ್ಯವಹಾರಗಳು? ಯೋಗೀಶ್ ಅಣ್ಣನ ಮನೆಯಿಂದ ರಂಗರಾಮಯ್ಯನ ಮನೆವರೆಗೆ ಅಂದ್ಬಿಟ್ಟು ರೋಡ್ ಮಾಡಿದ್ರು. ಒಂದು 100 ಮೀಟರ್ ಚರಂಡಿ ಒಂದು ಅಡಿನೂ ಆಗಿಲ್ಲ ಸರ್. ಕೆಲಸನೇ ಆಗಿಲ್ಲ. ಕೆಲಸ ಆಗಿಲ್ಲ, ಬಿಲ್ ಮಾಡ್ಕೊಂಡು ಎಷ್ಟು ಮಾಡ್ಕೊಂಡಿದ್ದಾರೆ ಬಿಲ್? 5,40,000 ಸರ್. ಮೆಟೀರಿಯಲ್ ಮತ್ತೆ NMR ಎಲ್ಲ ಸೇರಿ ಸರ್. ಕೆಲಸನೇ ಆಗಿಲ್ಲ. ಆಗಿಲ್ಲ ಸರ್. NMR ಮತ್ತೆ ಮೆಟೀರಿಯಲ್ ಬಿಲ್ ಎರಡೂ ಆಗಿದೆ. ಆಮೇಲೆ ಈ ಯಜಮಾನ್ರದು ಭುವನಹಳ್ಳಿ ಗಂಗಣ್ಣ ಅಂತ ಹೇಳಿ, ಇವ್ರದ್ದು ಬಾತ್ರೂಮ್ ಕಟ್ಟಿ 2-3 ವರ್ಷ ಆಗಿದೆ. ಇವ್ರಿಗೆ ಒಂದು ಬಾತ್ರೂಮ್ ಬಿಲ್ಗೆ ದಿನ ಅಲಿತಾ ಇದಾರೆ. ಯಾರೋ ಒಬ್ರು ಬಾತ್ರೂಮ್ ಬಿಲ್ ಮಾಡ್ಕೊಡಕ್ಕಾಗಿಲ್ಲ. 16,000 ರೂಪಾಯಿ ದುಡ್ಡು ಕೊಡ್ಸಕ್ಕಾಗಿಲ್ಲ. ಒಬ್ಬ ವಯಸ್ಸಾದ ಗ್ರಾಮದಲ್ಲಿ ಸೂಕ್ತವಾದ ಚರಂಡಿ ನಿರ್ಮಾಣ ಮಾಡದೇ ಇರುವ ಕಾರಣ ಕೊಳಚೆ ನೀರು ಅಲ್ಲಲ್ಲಿ ಸಂಗ್ರಹವಾಗಿ ಜನರಿಗೆ ರೋಗ ಕಾಡ್ತಾ ಇದೆ. ವೈಜ್ಞಾನಿಕವಾಗಿ ಕಾಮಗಾರಿ ಮಾಡದ ಕಾರಣ ಜನರು ನರಳುವಂತಾಗಿದೆ. ಈ ಗ್ರಾಮದಿಂದ ಗೆದ್ದಿರುವ ಸದಸ್ಯರು ತಮ್ಮ ಮನೆಗಳ ಬಳಿ ಸರ್ಕಾರದ ಹಣ ಬಳಸಿಕೊಂಡು ಉತ್ತಮವಾದ ರಸ್ತೆ ಮತ್ತು ಚರಂಡಿ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಗ್ರಾಮದ ಉಳಿದ ಕಡೆ ಯಾವುದೇ ಅಭಿವೃದ್ಧಿ ಕಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಪಂಚಾಯತಿನಲ್ಲಿ NMR ಹಗರಣ ಬಹಳ ಇದೆ. ಇಲ್ಲಿ ಒಬ್ರು ಯಾರು ದೂರಕ್ಕೆ ಇಲ್ಲಿ ನಾವು ಯಾರು ರೆಡಿ ಇಲ್ಲ. ಇಲ್ಲಿ ಒಂದ್ ಕೈಲಿ ಚಪ್ಪಾಳೆನೂ ಹೊಡೆಯೋದಕ್ಕಾಗಲ್ಲ. ಇಲ್ಲಿ ಎಲ್ಲಾ ಭ್ರಷ್ಟಾಚಾರ ಅಧಿಕಾರಿಗಳು ಸದಸ್ಯರು ಒಂದೇ ಊರಲ್ಲಿ 4 ಮನೆಯನ್ನ NMR ದುಡ್ಡನ್ನ ಎತ್ಕೊಂಡಿದ್ದಾರೆ. 4 ಮನೆದ NMR ದುಡ್ಡನ್ನ ಫಲಾನುಭವಿಗಳು ಹೋಗಿಲ್ಲ. ಆಮೇಲೆ ಈ ಫಲಾನುಭವಿ ರಾಘವೇಂದ್ರ ಅಂತ ಇವ್ರದ್ದು ಉದಿಬದ ಅಂತೇಳಿ ಒಂದು ಸ್ಕೀಮನಲ್ಲಿ ಉದಿಬದ ಮಾಡಿರ್ತಾರೆ. ಅದರಲ್ಲಿ ಎಷ್ಟು ದುಡ್ಡು ಬಂದಿದೆ ನಿಮ್ಗೆ? 14 ಚಿಲ್ಲರೆ ಇವ್ರು ದುಡ್ಡು ಎತ್ಕೊಂಡಿರ್ತಾರೆ. ಇನ್ ಮಿಕ್ಕಿದ್ದ ದುಡ್ಡನ್ನು ಬೇರೆಯವ್ರಿಗೆ ಹಾಕಿ ಅವರು ಎತ್ಸ್ಕೊಂಡಿದ್ದಾರೆ. ಚೂಡಾಮಣಿ ಮತ್ತೆ HB ಹೇಮಂತ್ ಅಂತ ಇವ್ರು ಯಾರು ಅಂತಾರೆ ಗೊತ್ತಿಲ್ಲ. ಅವರಿಬ್ರು ಅವ್ರಿಗೆ ಅಕೌಂಟಿಗೆ ಬಿದ್ದು ಅವ್ರು ಎತ್ಸ್ಕೊಂಡಿದ್ದಾರೆ. ಸದಸ್ಯರುಗಳು ದುಡ್ಡು ಎತ್ಸ್ಕೊಂಡಿದ್ದಾರೆ. ಇವ್ರಿಗೆ ದುಡ್ಡು ಬಂದಿಲ್ಲ. ಇವರು ಒಬ್ರು ಇಡೀ ಪಂಚಾಯತಿಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಂದು ಬಾತ್ರೂಮ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಕೊಟ್ಟವರು ಗ್ರಾಮ ಪಂಚಾಯತ್ ಸದಸ್ಯರೇ. ಆಮೇಲೆ ಎಲ್ಲ ವರ್ಕ್ ಆರ್ಡರ್ ಎಲ್ಲ ಆಯ್ತು. GPS ಹುಡುಗಿನೇ ಬಂದು 2 ಸರಿ ಮಾಡ್ಕೊಂಡು ಹೋದ್ಲು. ಇನ್ನು ತಮ್ಮ ಗ್ರಾಮದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದ್ರೂ ಸಹ ಯಾವುದೇ ಕ್ರಮಕ್ಕೆ ಮುಂದಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದ HM ಸಂದೇಶ್ ಮತ್ತು ಗೀತಾ ಅರುಣ್ ಕುಮಾರ್ ಅವರ ನಡೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಕೂಡಲೇ ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.